ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮದಲ್ಲಿ ಕುರುಬೂರು ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 2019-20ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನು ಕುರುಬೂರಿನ ಎಸ್ಎಸ್ವೈ ಕಟ್ಟಡದ ಮುಂಭಾಗದಲ್ಲಿ ಏರ್ಪಡಿಸಲಾಗಿತ್ತು. ಹಾಗೂ ರೈತರ ಸೇವಾ ಸಹಕಾರ ಸಂಘದ ಈ ದಿನದ ಏನು ಜಿಬಿಎಂ ಸಾಮಾನ್ಯ ಸಭೆಗೆ ಈ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಗೌರವಾನ್ವಿತ ಎಂ ವೆಂಕಟರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಈ ಸಭೆ ನಡೆದಿದೆ. ಅವರಿಗೆ ಮತ್ತು ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ನಿರ್ದೇಶಕರಿಗೂ ಸಹ. ಇನ್ನು ಸಭೆಯನ್ನುದ್ದೇಶಿಸಿ ಎಂ ವೆಂಕಟರೆಡ್ಡಿ ಮಾತನಾಡುತ್ತಾ, ಗ್ರಾಮದ ಹಾಗೂ ಸುತ್ತಮುತ್ತಲಿನ ರೈತರಿಗೆ ನಮ್ಮ ಸೊಸೈಟಿಯ ಮೇಲೆ ಅಪಾರವಾದ ನಂಬಿಕೆ ಇದ್ದು, ಮುಂದಿನ ದಿನಗಳಲ್ಲಿ ರೈತರ ಪರ ಯೋಜನೆಗಳನ್ನ ರೂಪಿಸಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಎಲ್ಲಾ ಸೌಲಭ್ಯಗಳನ್ನ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ತಿಳಿಸಿದರು. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾಗಿದ್ದಾರೆ, ಸದಸ್ಯರಾಗಿದ್ದಾರೆ, ಡೈರೆಕ್ಟರ್ ಆಗಿದ್ದಾರೆ, ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿದ್ದಾರೆ. ಆದ್ರಿಂದ ನಮ್ಮ ಸಂಘಕ್ಕೆ ಇದಕ್ಕೆ ಮುಂಚೆ ಕೂಡ ನಮ್ಮ ಸಂಘದ ಮೇಲೆ ಅವರ ಅಭಿಮಾನ ಬಹಳ ಇತ್ತು. ಅದೇ ರೀತಿ ಕೂಡ ಅವರು ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾಗಿ ಮತ್ತು ಈಗ ಅಪೆಕ್ಸ್ ಬ್ಯಾಂಕ್ ಡೈರೆಕ್ಟರ್ ಆಗಿರೋದ್ರಿಂದ ನಮ್ಮ ಸಂಘಕ್ಕೆ, ನಮ್ಮ ರೈತ ಬಾಂಧವರಿಗೆ, ನಮ್ಮ ಸೊಸೈಟಿ ಕೂಡ ಹೆಚ್ಚಿನ ಅಭಿವೃದ್ಧಿಗೆ ತಾವು ಸಹಕಾರ ಕೊಡಬೇಕು, ನಮ್ಮ ಸೊಸೈಟಿ ಕಡೆ ಗಮನ ಕೊಡಬೇಕಂತೇಳಿ ನಾವೆಲ್ಲರೂ ಕೂಡ ಮನವಿ ಮಾಡಿದ್ದೀವಿ. ಅದಕ್ಕೆ ಒಪ್ಪಿದ್ದಾರೆ. ಮುಂದೆ ಈ ಚುನಾವಣೆ ಕೋಡ್ ಆಫ್ ಕಂಡಕ್ಟ್ ಮುಗಿದ ಮೇಲೆ ತಾವೆಲ್ಲರೂ ತಮ್ಮೆಲ್ಲರ ಒಂದು ಮನೆ ಮೇರೆಗೆ ನಾವು ನಿರ್ದೇಶಕರು ಸಭೆ ಸೇರಿ ಮುಂದೆ ರೈತರಿಗೆ ಯಾವ ರೀತಿ ಮಾಡಬೇಕು, ಏನು ಮಾಡಕ್ ಸಾಧ್ಯ ಇದೆ ನಮ್ಮ ಸೊಸೈಟಿಯಲ್ಲಿ, ನಮ್ಮ ವಹಿವಾಟು ವ್ಯವಹಾರ ಅದೇನಿದೆ ಏನು ನಮ್ಗೆ ಇದುವರೆಗೂ ಗೊತ್ತಿಲ್ಲ. ಯಾಕಂದ್ರೆ ಚುನಾವಣೆ ಅಂತ ಚುನಾವಣೆ ಹೊಟ್ಟೋದ್ವಿ, ಏನು ಮಾಡೋಕ್ಕಾಗಲಿಲ್ಲ, ನಾವು ಏನು ನೋಡಿಲ್ಲ, ಯಾರಿಗೂ ಏನು ಗೊತ್ತಿಲ್ಲ. ಆದ್ರಿಂದ ಇದು ಕೋಡ್ ಆಫ್ ಕಂಡಕ್ಟ್ ಮುಗಿತಾನೆ ನಾವು ಎಲ್ಲರೂ ಒಂದು ಸಭೆ ಸೇರ್ತೀವಿ. ಸಭೆಯಲ್ಲಿ ಕೂಲಂಕುಷವಾಗಿ ನಮ್ಮ ಸಂಘದ ವ್ಯವಹಾರ ವಹಿವಾಟನ್ನೆಲ್ಲ ಚರ್ಚೆ ಮಾಡಿ ಏನು ನಾವು ಮುಂದೆ ಮಾಡಬೇಕು, ಏನು ರೈತರಿಗೆ ಮಾಡಬೇಕು, ಗ್ರಾಮಗಳಿಗೆ ಮಾಡಬೇಕು, ಸೊಸೈಟಿ ವ್ಯವಹಾರ ಯಾವ ರೀತಿ ನಡೀತಾ ಇದೆ, ಮುಂದೆ ಯಾವ ರೀತಿ ನಡ್ಸ್ಕೊಂಡು ಹೋಗ್ಬೇಕು ಅಂತ ಕೂಡ ನಾವೆಲ್ಲ ಚರ್ಚೆ ಮಾಡಿ ತೀರ್ಮಾನ ತಗೊಂಡು ಅದರಂತೆ ತಮಗೆ ನಾವು ಅನುಕೂಲ ಮಾಡೋಕ್ಕೆ ಬದ್ಧರಾಗಿರ್ತೀವಿ. ಈ ದಿನ ನಾವೆಲ್ಲರೂ ಕೂಡ ಭಾಗವಹಿಸಿದ್ರಿ. ಆದ್ರೂ ಕೂಡ ನಾವೇನು ಸಂಘದಿಂದ ಸಾಲ ಕೊಡೋದಾಗಲಿ, ಸಂಘಗಳು ಕೊಡೋದಾಗಲಿ ಅಥವಾ ಬೇರೆ ಏನೇ ಅನುಕೂಲ ಮಾಡ್ಕೊಳಕ್ಕಾಗಲಿ ಈ ಸಭೆಯಲ್ಲಿ ನಾವು ಮಾತಾಡೋಂಗಿಲ್ಲ. ಆದ್ರಿಂದ ತಾವೆಲ್ಲರೂ ಕೂಡ ದಯವಿಟ್ಟು ಈ ಸಭೆಗೆ ಆಗಮಿಸಿದ್ರಿ. ತಮಗೆಲ್ಲರೂ ಕೂಡ ಆಗಮಿಸಿದ್ದಕ್ಕೆ ನಮಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ದಿನ ಕೆಲವು ಬ್ಯಾಂಕ್ ಇದರಿಂದ ಪೋಸ್ಟ್ ಆಫೀಸ್ಗೆ 10ನೇ ತಾರೀಕು ಕೊಟ್ಟಿದ್ದಾರೆ. ಈ ಸಂಘದ ಒಂದು ವಾರ್ಷಿಕ ಸಭೆಗೆ ಬರಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಸದಸ್ಯರಿಗೆ 10ನೇ ತಾರೀಕು ಪೋಸ್ಟ್ ಅಲ್ಲಿ ಕಳಿಸಿದ್ದಾರೆ. ಪೋಸ್ಟ್ ಆಫೀಸ್ನವರು ಅದನ್ನು ವ್ಯವಸ್ಥಿತವಾಗಿ ಸದಸ್ಯರಿಗೆ ತಲುಪಿಸಿಲ್ಲ, ತಪ್ಪಾಗಿದೆ. ಅದಕ್ಕೆ ಸಂಬಂಧಪಟ್ಟ ಪೋಸ್ಟ್ ಅಲ್ಲಿ ಅವ್ರನ್ನೂ ಕರೆಸಿ ಮಾತಾಡೋದಲ್ಲದೆ ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ದೂರು ಕೊಟ್ಟು ಅದ ನಂತರ ಅಲ್ಲಿಗೂ ನಮಗೆ ಅನುಕೂಲ ಆಗದೆ ಇದ್ರೆ, ಜನರಿಗೆ ಅನುಕೂಲ ಆಗದೆ ಇದ್ರೆ ನಮ್ಮ ಸಭೆಯಲ್ಲಿ ತೀರ್ಮಾನ ತಗೊಂಡು ನಮ್ಮ ಸಿಇಒಗೆ ಸೂಚನೆ ಕೊಟ್ಟು ಮುಂದೆ ಯಾವ ರೀತಿ ಇಂಥ ಕಾರ್ಯಕ್ರಮಗಳಾದಾಗ ಸದಸ್ಯರಿಗೆ ತಲುಪಿಸಬೇಕು, ತೊಂದರೆ ಈ ರೀತಿ ಅಡಚಣೆ ಆಗದಂತೆ ಮಾಡಬೇಕು ಅಂತ ಕೂಡ ಮಾತಾಡಿದ್ದೀವಿ. ಅದನ್ನು ಕೂಡ ಮುಂದಿನ ಸಭೆಯಲ್ಲಿ ಮಾತಾಡಿ ಅದನ್ನ ತೀರ್ಮಾನ ತಗೊಳ್ತೀವಿ. ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಅಧ್ಯಕ್ಷರಾದ ಎಂ ವೆಂಕಟರೆಡ್ಡಿ, ಉಪಾಧ್ಯಕ್ಷರಾದ ಕೃಷ್ಣಪ್ಪ ಕೆಎಂ, ನಿರ್ದೇಶಕರುಗಳಾದ ನೇತಾಜಿಗೌಡ, ಶಿವಾರೆಡ್ಡಿ, ಶ್ರೀನಿವಾಸಗೌಡ, ವಿಶ್ವನಾಥ ರೆಡ್ಡಿ, ಮುನಿವೆಂಕಟಪ್ಪ, ನಟರಾಜು, ಕೃಷ್ಣಪ್ಪ ಎಜಿ, ಮಂಜುನಾಥ, ಗಂಗಮ್ಮ, ಚಂದ್ರಕಲಾ ಮತ್ತಿತರರು ಇದ್ದರು. ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಹಚ್ಚ ಹಸಿರಿನ ನಗರದಲ್ಲಿ ನಿಮ್ಮ ಕನಸಿನ ಮನೆಯನ್ನು ನಿರ್ಮಿಸಿ. ಅದಕ್ಕಾಗಿ ಭೇಟಿ ನೀಡಿ ನ್ಯೂ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ಅವರ ಸಮೃದ್ಧಿ ನಗರ. ಸರಿಯಾದ ಆಯ್ಕೆ ನಿಮ್ಮ ದೊಡ್ಡ ಕನಸುಗಳಿಗಾಗಿ. ವಾಸಿಸಲು ಸುಂದರವಾದ ಸ್ಥಳ, ಸೊಗಸಾದ ವಸತಿ ಮತ್ತು ವಾಣಿಜ್ಯ ನಿವೇಶನಗಳು ಮಾರಾಟಕ್ಕಿದೆ. ಈಗಿನ ಕಾನೂನು ಚೌಕಟ್ಟಿನ ಅಡಿಯಲ್ಲಿ ನಿವೇಶನಗಳು ಜಿಲ್ಲಾಧಿಕಾರಿಗಳಿಂದ ಭೂ ಪರಿವರ್ತನೆಗೊಂಡು ನಗರ ಮತ್ತು ಗ್ರಾಮಾಂತರ ಯೋಜನೆ ಇಲಾಖೆಯಿಂದ ಅನುಮೋದಿತ ನಿವೇಶನಗಳಾಗಿದೆ. ಗ್ರಾಮ ಪಂಚಾಯಿತಿ ಖಾತೆ ಈ ಸ್ವತ್ತು ನೀಡಲಾಗುತ್ತದೆ. ಮೊದಲ 50
ಗ್ರಾಹಕರಿಗೆ ಆಕರ್ಷಕ ರಿಯಾಯಿತಿ ದೊರೆಯುತ್ತದೆ. ಚಿಂತಾಮಣಿ ತಾಲೂಕಿನಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಅತಿ ಹೆಚ್ಚಿನ ಪ್ರಮಾಣದ ವಿಸ್ತೀರ್ಣವುಳ್ಳ ಪ್ರದೇಶವಾಗಿದ್ದು, ಮನೆ ನಿರ್ಮಾಣಕ್ಕೆ ಎಲ್ಲ ಅರ್ಹತೆಯುಳ್ಳ ಮೂಲಭೂತ ಸೌಲಭ್ಯಗಳನ್ನೊಳಗೊಂಡು ಸೆಕ್ಯೂರಿಟಿ ಹೊಂದಿರುವ ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್ ವತಿಯಿಂದ ನಿರ್ಮಾಣಗೊಂಡಿರುವ ಸಮೃದ್ಧಿ ನಗರದಲ್ಲಿ ಸೈಟ್ ಪಡೆಯಲು ಹಿಂದೆ ಮುಂದಾಗಿ ಅಭಿವೃದ್ಧಿಪಡಿಸುತ್ತಿರುವವರು ಮೂನ್ ಸ್ಟಾರ್ ಲ್ಯಾಂಡ್ ಡೆವಲಪರ್ಸ್ ಅಂಡ್ ಬಿಲ್ಡರ್ಸ್, ಕೆಆರ್ ಬಡಾವಣೆ, ಚಿಂತಾಮಣಿ. ಸೈಟ್ ಬುಕಿಂಗ್ ಮತ್ತು ಭೇಟಿಗಾಗಿ ಕರೆ ಮಾಡಿ 9916852260. ಚಿಂತಾಮಣಿ ಕೃಷಿ ಇಲಾಖೆ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿ ವತಿಯಿಂದ ಚಿಂತಾಮಣಿ ತಾಲೂಕಿನ ಕಾಗತಿ ಗ್ರಾಮದ ಬಳಿ ಇರುವ ಕೃಷಿ ತರಬೇತಿ ಕೇಂದ್ರದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನ ಹಮ್ಮಿಕೊಂಡಿದ್ದರು. ಇನ್ನು ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ವಿವಿಧ ರೈತಪರ ಸಂಘಟನೆಗಳ ಮುಖಂಡರುಗಳು ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಪರ ಮತ್ತು ವಿರೋಧದ ಹೇಳಿಕೆಗಳನ್ನ ನೀಡಿದರು. ದಯವಿಟ್ಟು ಯಾವುದೇ ವಿಚಾರ ಆಗಲಿ ಎಲ್ಲರಿಗೂ ಶ್ರೀನಿವಾಸ್ ಅವರ ಮಂದಗತಿಯಲ್ಲಿ ಹೌದು ವಿಚಾರ ಈಗಾಗಲೇ ಗೊತ್ತಿದೆಯಲ್ಲ, ನೀವು ಹೋರಾಟಗಳು ಮಾಡಿಲ್ಲ ಯಾಕೆ? ಈಗ ಗೊತ್ತಾಗ್ತಾ ಇದೆ. 2-3 ಸಭೆಗಳಿಗೆ ಈ ಒಂದು ವಿಶ್ವ ರೈತ ದಿನಾಚರಣೆಯಿಂದ ಬರುವಂಥ ರೈತರಿಗೆ ಯಾರಿಗೂ ಮಾಹಿತಿ ಇಲ್ಲ, ರೈತ ಸಂಘಟನೆಗಳಿಗೂ ಮಾಹಿತಿ ಇಲ್ಲ. ಅವರಿಗೆ ಬೇಕಾಗಿರುವಂಥ ಅಧಿಕಾರಿ ಸಿಬ್ಬಂದಿ ವರ್ಗದವ್ರು ಮಾತ್ರ ಇಟ್ಕೊಂಡಿದ್ದಾರೆ. ಕೋವಿಡ್-19 ಇದೆ ನಿಜ, ಒಪ್ಕೊಳ್ಳೋಣ. ಆದರೆ ಹೋಬಳಿ ಕೇಂದ್ರಗಳಲ್ಲಿ ರೈತರಿಗೆ ಒಂದು ವಿಶ್ವಾಸ ಮೂಡಿಸ್ಬಿಟ್ಟು ಅವ್ರಿಗೊಂದು ಮಾಹಿತಿ ಕೊಡುವಂಥ ಇದರಲ್ಲಿ ಜಾಗೃತಿ ಮೂಡಿಸಿಲ್ಲ. ರೈತ ಸಂಘ ಇದು ಕೃಷಿ ಇಲಾಖೆ ಇದರಲ್ಲಿ ವಿಫಲವಾಗಿದೆ. ರೈತ ವಿರೋಧಿ ಧೋರಣೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ. ಹೌದು. ನಾವು ಭಾರತೀಯ ಕಿಸಾನ್ ಸಂಘದಲ್ಲಿ ಜಿಲ್ಲಾ ಉಪಾಧ್ಯಕ್ಷ ನಾನು. ಈಗ ವಿಷಯಗಳು ಅವಾಗ ತಿಳಿಸ್ತಾ ಇರ್ತಾರೆ ಸಭೆಗಳಿದ್ದಾಗ. ಈಗೇನೋ ಈಗ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಮಂದಗತಿಯಲ್ಲಿ ಮಾಡಿದ್ರು ಕೂಡ AD ಶ್ರೀನಿವಾಸ್ ಸರು ಕೆಲಸ ಮಾಡ್ತಾ ಇದ್ದಾರೆ. ಅವ್ರದ್ದು ಅಭ್ಯಂತರ ಇಲ್ಲ, ಒಳ್ಳೆ ರೀತಿಯಲ್ಲಿ ಕೆಲಸ ನಡೆಸ್ತಾ ಇದ್ದಾರೆ. ಒಳ್ಳೆ ಸ್ಪಂದನೆ ಇದೆ ರೈತರ ಬಗ್ಗೆ. ಅವ್ರ ಬಗ್ಗೆ ಕೇವಲ ಮಾಡೋದು ನನಗೇನು ಕಾಣಿಸ್ಲಿಲ್ಲ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಸಹಕಾರ ಇದೆ. ರೈತರು ಸಹಕಾರ ಕೊಡಬೇಕು. ಏನೇ ಕೆಲಸ ಹೋದರೂ ಅವರು ಇಲ್ಲ ಅಂತ ಹೇಳಿಲ್ಲ ಇದುವರೆಗೂ. ಅಲ್ಲಿ ನಿಮ್ಮಲ್ಲೇ ಗೊಂದಲ ಇದೆಯಲ್ವಾ? ನಮ್ಮಲ್ಲಿ ಏನು ಗೊಂದಲ ಇಲ್ಲ, ಮಾಹಿತಿ ಕೊಡ್ತಾ ಇದೆ. ಅವ್ರು ಹೇಳ್ದಂಗೆ ಸ್ವಲ್ಪ ರೈತರಿಗೆ ಮಾಹಿತಿ ಮುಟ್ಟಿಸ್ತಾರೆ. ಅವರು ಯಾವುದೇ ಕಾರ್ಯಕ್ರಮ ಮಾಡಿಲ್ಲ, ಹೋಬಳಿ ಲೆವೆಲಲ್ಲಿ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಲಾಸ್ಟ್ ಟೈಮು ಪ್ರತಿ ಹೋಬಳಿನಲ್ಲಿ ಅಭಿಯಾನ ಮಾಡಿದ್ರು, ಕೃಷಿ ಅಭಿಯಾನ. ಪ್ರತಿ ಸಭೆಯಲ್ಲಿ ಭಾಗವಹಿಸಿದ್ದೀವಿ ನಾವು ರೈತಗೀತೆಯನ್ನು ಕೂಡ ಆಡಿದ್ದೀವಿ, ಪ್ರಾರ್ಥನೆ ಸಹಿತ ಮಾಡಿದ್ದೀವಿ. ಒಳ್ಳೆ ಜನ ಸೇರಿದ್ದಾರೆ, ಬಟ್ ಒಳ್ಳೆ ಕಾರ್ಯ ಆಗಿದೆ. ಏನು ಅಂತಂದ್ರೆ ಮಾಹಿತಿ ಕೊರತೆ ಇರೋದು, ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ವಿಷಯ ಮುದ್ದೆ ಇರ್ಬೋದು ರೈತರಿಗೆ. ಅದರಲ್ಲೂ ಕೂಡ ಎಲೆಕ್ಷನ್ ಭಾಗವಹಿಸಿರೋದ್ರಿಂದ ಕಮ್ಮಿ ಜನ ಬಂದಿದ್ದಾರೆ. ಆದರೂ ಕೂಡ ಕಾರ್ಯಕ್ರಮ ಭಾಳ ಚೆನ್ನಾಗಾಯಿತು. ಒಳ್ಳೆ ವಿಷಯ ತಿಳಿಸ್ಕೊಟ್ಟಿದ್ದಾರೆ ರೈತರಿಗೋಸ್ಕರ. ಇಂಥ ವಿಷಯ ಪಡೆಯೋಕ್ಕೆ ನಮ್ಮ ರೈತರಲ್ಲಿ ಆಸಕ್ತಿ ಬರಬೇಕು. ಅಟ್ಲೀಸ್ಟ್ ನನಗೆ ಗೊತ್ತಾಯಿತು, ನಾನು ಒಂದು 10 ಜನ ರೈತನ ಕರ್ಕೊಂಡು ಬರಬೇಕು. ಈಗ ಯಾವುದೇ ಸಂಘಟನೆ ಆಗಲಿ ಕನಿಷ್ಠ ಪಕ್ಷ ಅವ್ರ ಬೆನ್ನಿಂದ ಒಂದಷ್ಟು ಜನ ಇರ್ತಾರೆ. ಕರೆದ್ರೆ ಅವರೇ ಸಾಕು. ರೈತರು ಹತ್ರವಾಗಿ ಸ್ವಲ್ಪ ಸೇರ್ಕೊತ ಇದ್ರೆ ಮುಂದಿನ ದಿನಗಳಲ್ಲೇ ಇನ್ನೆರಡು ಹಾಲು ಬೇಕಾಗ್ತದೆ ಜನ ಕೂರಕ್ಕೆ. ನಮ್ಗೆ ಹೇಳೋದು ಇಷ್ಟೇ, ನಾವು ತಿಳ್ಕೊಳ್ಳೋದೇ ಅಲ್ಲ, ನಮ್ಮ ಜೊತೆಗೆ ಬೇರೆ ರೈತರನ್ನ ಕರ್ಕೊಂಡು ಬರಬೇಕು. ಅದರಲ್ಲಿ ಏನು ತಪ್ಪೇನಿಲ್ಲ. ಕನಿಷ್ಠ ನಾವು ಇಷ್ಟು ಜನ ಸೇರಿದ್ದೀವಿ. ನಾಳೆ ಸಭೆಗೆ, ನಾಳೆ ಕಾರ್ಯಕ್ರಮ ಈ ಥರ ನಡೆಯುತ್ತೆ, ದಯವಿಟ್ಟು ಬನ್ನಿ ಅಂತ ಬರ್ತಾರೆ, ಸ್ಪಂದಿಸ್ತಾರೆ. ನಮ್ಮ ಎಲ್ಲ ರೈತ ಮುಖಂಡರಿಗೂ ಇವತ್ತು ವಿಷಯ ಅಂದರೆ ಇವತ್ತು ರೈತ ದಿನಾಚರಣೆ ಆಗಿರೋದ್ರಿಂದ ಇವತ್ತು ಏನು ಈ ಕಾಗತಿಯ ಕೃಷಿ ಇಲಾಖೆಯಲ್ಲಿ ಇವತ್ತು ರೈತ ಮಹಿಳೆಯರ ಬಗ್ಗೆ, ರೈತ ಮಹಿಳೆಯರ ಅಭಿವೃದ್ಧಿ ಬಗ್ಗೆ ಮತ್ತು ರೈತರು ಇವತ್ತು ಸಾವಯವ ಗೊಬ್ಬರದಿಂದ ಯಾವ ರೀತಿ ಅವರು ಕಡಿಮೆ ಖರ್ಚಿನಿಂದ ಹೆಚ್ಚಿನ ಆದಾಯ ತಗೊಳ್ಬೋದು. ಇವತ್ತು ಏನು ಪೆಸ್ಟಿಸೈಡ್ ಬಳಸ್ಕೊಂಡು ರೈತರು ಇವತ್ತು ಏನು ಅನಾರೋಗ್ಯಕ್ಕೆ ಒಳಗಾಗ್ತಾ ಇದ್ದಾರೆ, ಆ ಅನಾರೋಗ್ಯದಿಂದ ಇವತ್ತು ಹೆಂಗೆ ಬಳಕ್ತಾ ಇದ್ದಾರೆ. ಇವತ್ತು ಸ್ವತಃ ವಿಶ್ವ ಆರೋಗ್ಯ ಸಂಸ್ಥೆನೇ ಹೇಳ್ತಾ ಇದೆ 40% ಪೋಷಕಾಂಶಗಳ ಕೊರತೆ ಇದೆ ಅಂತ. ಇವತ್ತು ತುಂಬ ಚೆನ್ನಾಗಿ ಅರ್ಥ ಮಾಡಿಸ್ಕೊಟ್ಟಿದೆ ನಮ್ಮ ಕೃಷಿ ಇಲಾಖೆ ಮೇಡಮ್ನ, ನೇತ್ರ ಮೇಡಮ್ ಸೈಂಟಿಸ್ಟ್ ಇರ್ಬೋದು, ಇನ್ನು ಮೇಡಮ್ ಹೆಸರು ಗಾಯತ್ರಿ ಇಲಾಖೆ ಅನುರೂಪ ಕೃಷಿ ಇಲಾಖೆ ಅನುರೂಪ ಮೇಡಮ್ನವರು ಸುಮಾರು ಇವತ್ತು ಆರೋಗ್ಯದ ಬಗ್ಗೆ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನು ಇವತ್ತು ರೈತ ಇವತ್ತು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆನೇ ಮೇಲು ಅಂತ ಕೂಡ ಚೆನ್ನಾಗಿ ಅರ್ಥ ಮಾಡಿಸಿದ್ದಾರೆ. ಈ ರೈತ ಇವತ್ತು ಹಿಂದಕ್ಕೆ ಹೋಗಬೇಕು. ಯಾಕಂದರೆ ಇವತ್ತು ಸುಮಾರು ರೋಗಗಳು ಬರ್ತಾ ಇದೆ. ಕೆಮಿಕಲ್ ಬೆಳೆಸೋದ್ರಿಂದ ಏನಾಗ್ತಾ ಇದೆ, ಇವತ್ತು ಶುಗರು, ಗ್ಯಾಸ್ಟ್ರಿಕ್ಕು, ಹಾರ್ಟ್ ಅಟ್ಯಾಕ್ ಈ ಥರ ಆಯುಷ್ಯ 40 ವರ್ಷಕ್ಕೆ ಬರ್ದಾಗ್ತಾ ಇದೆ. ಅದರಿಂದ ಇವತ್ತು ಸಾವಯವ ಗೊಬ್ಬರ ವ್ಯವಸ್ಥೆ ಮಾಡ್ಕೊಳ್ಳಿ, ನಾವು ನಿಮಗೆ ಫಸ್ಟ್ ನ್ಯಾನೋ ಟೆಕ್ನಾಲಜಿ ಬಳಸ್ಕೊಳ್ಳಿ. ಈ ನ್ಯಾನೋ ಟೆಕ್ನಾಲಜಿ ಬಳಸೋದ್ರಿಂದ ಇವತ್ತು ಕೂಡ ನಾವು 100 ವರ್ಷ ಬದುಕ್ತೀವಿ, ಈ ಅನಾರೋಗ್ಯ ತುತ್ತಾಗೋಲ್ಲ ಅಂತೇಳಿ ಇವತ್ತು ರೈತರು
ಕಡಿಮೆ ಖರ್ಚಿನಲ್ಲಿ ಏನು ಇವತ್ತು ಸಾವಯವ ಗೊಬ್ಬರ ಬಳಸ್ಕೊಂಡು ಹೆಚ್ಚಿನ ಇಳುವರಿ ತಗೊಳ್ಬೋದು. ಮತ್ತು ನಿಮಗೆ ಆದಾಯ ಎಷ್ಟು ಚೆನ್ನಾಗಿ ನೀವು ಕಡಿಮೆ ಖರ್ಚಿನಲ್ಲಿ ಆದಾಯ ಜಾಸ್ತಿ ತಗೊಳ್ಬೋದು ಅನ್ನೋದನ್ನು ತುಂಬ ಚೆನ್ನಾಗಿ ಕಲಿಸ್ಕೊಟ್ಟಿದ್ದಾರೆ. ಇವತ್ತು ನಿಜವಾಗ್ಲೂ ಹೆಮ್ಮೆ ಆಗ್ತಾಯಿದೆ. ರೈತ ದಿನಾಚರಣೆ ದಿನ ನಮ್ಮೆಲ್ಲ ಜಿಲ್ಲೆಯ ರೈತರು ಇದನ್ನು ಅರ್ಥ ಮಾಡಿಕೊಂಡು ಹೆಚ್ಚಿನ ಆಗಿ ನ್ಯಾನೋ ಟೆಕ್ನಾಲಜಿ ಬಗ್ಗೆ, ಸಾವಯವ ಗೊಬ್ಬರದ ಬಗ್ಗೆ ನೀವು ಹೆಚ್ಚಿನ ಒತ್ತಡ ಕೊಡಿ. ನಾವು ಕೂಡ ಚೆನ್ನಾಗಿರ್ತೀವಿ. ನಾವು ಬೆಳೆದಂಥ ಆಹಾರ ಪದಾರ್ಥಗಳಿಗೆ, ಆ ಉತ್ಪನ್ನಗಳಿಗೆ ಬೇಡಿಕೆ ಮಾರುಕಟ್ಟೆಯಲ್ಲಿ ಜಾಸ್ತಿ ಆಗುತ್ತೆ ಅಂತ ಇವತ್ತು ತುಂಬ ಚೆನ್ನಾಗಿ ತಿಳಿಸ್ಕೊಟ್ರು. ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಚಿಂತಾಮಣಿ ಕ್ಷೇತ್ರದ ಸಮಸ್ತ ನಾಗರಿಕ ಬಂಧುಗಳಿಗೆ ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ದೀಪಾವಳಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹೋಪಯೋಗಿ ವಸ್ತುಗಳು ಅತಿ ಕಡಿಮೆ ಬೆಲೆಗೆ ದೊರೆಯುತ್ತವೆ. ಹಬ್ಬದ ಪ್ರಯುಕ್ತ ವಿಶೇಷ ಆಫರ್ಗಳು: ಎಲ್ಇಡಿ ಟಿವಿ ಸ್ಟಾರ್ಟಿಂಗ್ ಫ್ರಮ್ 5890, ಸಿಂಗಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ 10890, ಡಬಲ್ ಡೋರ್ ರೆಫ್ರಿಜರೇಟರ್ ಸ್ಟಾರ್ಟಿಂಗ್ ಫ್ರಮ್ 18890, ಸೆಮಿ ಆಟೋಮೆಟಿಕ್ washing machine starting from 7890, top load washing machine starting from 11890, front load washing machine starting from 19890. ಪ್ರತಿ 10,000ಕ್ಕೂ ಅಧಿಕ ಖರೀದಿಸುವ ಗ್ರಾಹಕರಿಗೆ ಖಚಿತ ಬಹುಮಾನವುಳ್ಳ ಸ್ಕ್ರಾಚ್ ಕಾರ್ಡ್ ಉಚಿತ ಹಾಗೂ 0% ಇಂಟ್ರೆಸ್ಟ್ ನೊಂದಿಗೆ ಸುಲಭ ಕಂತಿನ ಇಎಂಐ ಸೌಲಭ್ಯದ ಜೊತೆಗೆ 10% 50% ರಿಯಾಯಿತಿ ದೊರೆಯುತ್ತದೆ. ಹಿಂದೆ ಭೇಟಿ ನೀಡಿ. ಇಂದು ಎಂಟರ್ಪ್ರೈಸಸ್, ದೇವಾಲಪ್ಪ ಕಾಂಪ್ಲೆಕ್ಸ್, ಅಪೋಸಿಟ್ KSRTC ಬಸ್ ಡಿಪೋ, ಬೆಂಗಳೂರು ರಸ್ತೆ, ಚಿಂತಾಮಣಿ. ದೂರವಾಣಿ ಸಂಖ್ಯೆ 08154255995. ಮತ್ತೊಂದು ಸಂಖ್ಯೆ 9901154105. ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ವೀರಪ್ಪ ಬಿಲ್ಡಿಂಗ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು, ಬೆಂಗಳೂರು ರಸ್ತೆ, ಚಿನ್ನಸಂದ್ರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899457717. ಮತ್ತೊಂದು ಸಂಖ್ಯೆ 9739349912. ಚಿಂತಾಮಣಿ ತಾಲೂಕಿನ ಚಿನ್ನಸಂದ್ರ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಸಂತಸದ ಸುದ್ದಿ. ಇನ್ಮುಂದೆ ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್ ಚಿನ್ನಸಂದ್ರದಲ್ಲಿ ಪ್ರಾರಂಭವಾಗಿದ್ದು, ನಮ್ಮಲ್ಲಿ ಆಧಾರ್ ಅಡ್ರೆಸ್ ತಿದ್ದುಪಡಿ, ಆಧಾರ್ ಪ್ರಿಂಟ್, ಪಾನ್ ಕಾರ್ಡ್, ರೇಷನ್ ಕಾರ್ಡ್, ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ವಂಶವೃಕ್ಷ, ವಾಸಸ್ಥಳ ದೃಢೀಕರಣ ಪತ್ರ, ಸೀನಿಯರ್ ಸಿಟಿಜನ್ ಕಾರ್ಡ್, ಲೇಬರ್ ಕಾರ್ಡ್, ಹೆಲ್ತ್ ಕಾರ್ಡ್, ಪಾಸ್ಪೋರ್ಟ್ ಅಪ್ಲಿಕೇಶನ್, ಡಿಎಲ್ ಅರ್ಜಿ, ವೆಹಿಕಲ್ ಇನ್ಶೂರೆನ್ಸ್, ಸರ್ಕಾರಿ ಖಾಸಗಿ ಆನ್ಲೈನ್ ಅರ್ಜಿಗಳು, ಸಿಇಟಿ, ಎನ್ಇಟಿ, ಟಿಇಟಿ, ನೀಟ್ ಆನ್ಲೈನ್ ಸರ್ವಿಸಸ್, ಪಹಣಿ, ಮ್ಯೂಟೇಷನ್, ಟಿಕೆಟ್ ಬುಕಿಂಗ್, ವಿದ್ಯಾರ್ಥಿ ಸ್ಕಾಲರ್ಶಿಪ್ ಅರ್ಜಿಗಳು, ಕಲರ್ ಜೆರಾಕ್ಸ್, ಲ್ಯಾಮಿನೇಷನ್, ಮೊಬೈಲ್ ರೀಚಾರ್ಜ್, ಮನಿ ಟ್ರಾನ್ಸ್ಫರ್, HDFC ಅಕೌಂಟ್, HDFC ಲೋನ್, NPS ಪ್ರಧಾನ ಮಂತ್ರಿ ಕಿಸಾನ್ ಯೋಜನೆ ಲಭ್ಯವಿದ್ದು ಲೈಫ್ ಇನ್ಶೂರೆನ್ಸ್ ಮಾಡಿಕೊಡಲಾಗುತ್ತದೆ. ಶ್ರೀ ಮಾರುತಿ ಡಿಜಿಟಲ್ ಸೇವಾ ಕಾಮನ್ ಸರ್ವಿಸ್ ಸೆಂಟರ್, ವೀರಪ್ಪ ಬಿಲ್ಡಿಂಗ್, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಎದುರು, ಬೆಂಗಳೂರು ರಸ್ತೆ, ಚಿನ್ನಸಂದ್ರ, ಚಿಂತಾಮಣಿ. ಮೊಬೈಲ್ ಸಂಖ್ಯೆ 7899457717. ಮತ್ತೊಂದು ಸಂಖ್ಯೆ 9739349912.